ದಿನಗಳು ಉರುಳುತ್ತಾ ಇದ್ದಂತೆ ದಿನಬಳಕೆ ವಸ್ತುಗಳ ಬೆಲೆ ಕೂಡ ಏರಿಕೆ ಆಗ್ತಾ ಇರೋದ್ರಿಂದಾಗಿ ಜನರ ಜೇಬು ಸುಡ್ತಾ ಇದೆ. ಇದರ ಮಧ್ಯದಲ್ಲೇ ಸದ್ದಿಲ್ಲದೆ ಸರ್ಕಾರಿ ಬಸ್ ಟಿಕೆಟ್ ದರ ಹೆಚ್ಚಳ ಆಗಿದೆ. ಜನವರಿ 1ನೇ ತಾರೀಕಿನಿಂದಲೇ ₹3 ಟಿಕೆಟ್ ದರ ಏರಿಕೆ ಆಗಿದೆ. ಕೆಎಸ್ಆರ್ಟಿಸಿ ಬಸ್ಗಳ ಟಿಕೆಟ್ ದರ ₹3 ಹೆಚ್ಚಳವಾಗಿರೋದು ಅದು ಕೂಡ ಸದ್ದಿಲ್ಲದೆ. ₹50 ಮೇಲ್ಪಟ್ಟು ಟಿಕೆಟ್ ಖರೀದಿಸುವವರಿಗೆ ದರ ಹೆಚ್ಚಳದ ಬಿಸಿ ತಟ್ಟುತ್ತೆ. ₹50 ಇಂದ ₹99 ವರೆಗೂ ₹1 ಸರ್ಕಾರಿ ಬಸ್ ದರ ಹೆಚ್ಚಳ ಆಗಿದೆ. ಇದರ ಜೊತೆಗೆ ₹100 ಇಂದ ಮೇಲ್ಪಟ್ಟ ದರಕ್ಕೆ ಕೆಎಸ್ಆರ್ಟಿಸಿ ₹2 ದರ ಏರಿಕೆ ಮಾಡಿದೆ. ಜೊತೆಗೆ ಅಪಘಾತ ಪರಿಹಾರ ನಿಧಿ ವಂತಿಕೆ ಸಂಗ್ರಹಣೆಗೆ ದರ ಹೆಚ್ಚಳವನ್ನ ಮಾಡಲಾಗಿದೆ. ಅಪಘಾತ ವಿಮೆಗೆ ಬಳಸುವುದಕ್ಕೆ ಸಾರಿಗೆ ಇಲಾಖೆ ನಿರ್ಧಾರವನ್ನ ಮಾಡಲಾಗಿರುವುದು. ಈ ಅಪಘಾತ ವಿಮೆಗೆ ಬಳಸುವುದಕ್ಕೆ ಲಕ್ಷದಿಂದ 10 ಲಕ್ಷಕ್ಕೆ ಏರಿಕೆ ಮಾಡಲಾಗಿದೆ. ಇದು ಜನವರಿ 1ನೇ ತಾರೀಕಿನಿಂದ ಬಂದಂತಹ ಹಣವನ್ನು ಬಳಕೆ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಲಾಗಿರೋದು. ಅಂದರೆ ನೀವು ಟ್ರಾವೆಲ್ ಮಾಡುವಂತಹ ಸಂದರ್ಭದಲ್ಲಿ ₹50 ಇಂದ ಮೇಲೆ ₹51 ಆದರೂ ಅಷ್ಟೇ, ಅಥವಾ ₹99 ಒಳಗಡೆ 99 ಅಥವಾ ₹98 ಆದರೂ ಅಷ್ಟೇ, ₹1 ಹೆಚ್ಚಳ ಮಾಡಲಾಗಿದೆ. ಜೊತೆಗೆ ₹100 ಇಂದ ಮೇಲ್ಪಟ್ಟಿರೋದು ₹101 ಆದರೆ ಟಿಕೆಟ್ ದರ ಅಲ್ಲಿ ₹2 ಹೆಚ್ಚಳವನ್ನು ಮಾಡಲಾಗಿದೆ. ಒಂದು ರೀತಿಯಾಗಿ ಸದ್ದಿಲ್ಲದೆ ಬೆಲೆ ಏರಿಕೆಯಿಂದಾಗಿ ದಿನಬಳಕೆ ವಸ್ತುಗಳು ಮತ್ತೊಂದು ಕಡೆ ಏರಿಕೆ ಆಗ್ತಾ ಇದೆ. ಇದರಿಂದಾಗಿ ಜನರ ಜೇಬಿಗೆ ಕತ್ತರಿ ಬೀಳ್ತಾ ಇದೆ. ಇನ್ನು ವಿಜಯಪುರದಲ್ಲಿ ಪಾಲಿಕೆ ಮೇಯರ್ ಹಾಗೆ ಉಪ ಮೇಯರ್ ಕುರಿತಂತೆ ಎಲೆಕ್ಷನ್ ನಡೀತಾ ಇರುವಂತದ್ದು. ಇದರಲ್ಲಿ ಈಗ ಕಂಡು ಬರ್ತಾ ಇರುವಂತದ್ದು ಬಸವನಗೌಡ ಪಾಟೀಲ್ ಯತ್ನಾಳಗೆ MB ಪಾಟೀಲ್ ಪ್ರತಿಷ್ಠೆ ಕಣವಾಗಿರುವಂತದ್ದು. ವಿಜಯಪುರ ಪಾಲಿಕೆ ಯಾರು ಪಾಲಾಗುತ್ತೆ ಎಂಬುದು ಕೂಡ ಕುತೂಹಲ. 35 ಪಾಲಿಕೆ ಸದಸ್ಯ ಬಲ ಹೊಂದಿರುವಂತಹ ವಿಜಯಪುರ ಪಾಲಿಕೆ ಇದು. ಬಿಜೆಪಿಯಿಂದ 17, ಕಾಂಗ್ರೆಸ್ಸಿಂದ 10 ಹಾಗೆ ಪಕ್ಷೇತರರು 5, AIMIM 2 ಹಾಗೆ JDS ಇಂದ 1 ಸ್ಥಾನ. ಆದರೆ ಇಲ್ಲಿ ಕಂಡು ಬರ್ತಾ ಇರುವಂತದ್ದು ಶಾಸಕ ಬಸವನಗೌಡ ಪಾಟೀಲ್ ವರ್ಸಸ್ ಸಚಿವ MB ಪಾಟೀಲ್ ಪ್ರತಿಷ್ಠೆ ಎನ್ನುವಂಥದ್ದು. ಕಾರಣ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ MB ಪಾಟೀಲ್ ಹಾಗೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು. ಮೀಸಲಾತಿ ವಿಚಾರಕ್ಕೆ ಕೋರ್ಟ್ನಲ್ಲಿರುವಂತಹ ವಿಜಯಪುರ ಪಾಲಿಕೆ ಜಟಾಪಟಿ ಇದು. ಸಾಮಾನ್ಯ ವರ್ಗಕ್ಕೆ ಮೇಯರ್ ST, ಪುರುಷರಿಗೆ ಉಪಮೇಯರ್ ಸ್ಥಾನ. ಇನ್ನು ಕಾಂಗ್ರೆಸ್ನಲ್ಲಿ ಮೇಯರ್ ಸ್ಥಾನಕ್ಕೆ ಮಹಜಬೀನ್ ಹೊರ್ತಿ ಕಣಕ್ಕಿಳಿದಿದ್ದಾರೆ. ಉಪಮೇಯರ್ ಸ್ಥಾನಕ್ಕೆ 19ನೇ ವಾರ್ಡ್ ಸದ್ಯ ದಿನೇಶ್ ಹಳ್ಳಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಆದರೆ ಬಿಜೆಪಿಯಿಂದ ಮೇಯರ್ ಸ್ಥಾನಕ್ಕೆ ರಶ್ಮಿ ಬಸವರಾಜ್ ಕೋರಿ ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಇಲ್ಲಿ ಕಂಡು ಬರ್ತಾ ಇರುವಂಥದ್ದು ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಹಾಗೆ MB ಪಾಟೀಲ್ ಅವರ ಪ್ರತಿಷ್ಠೆಯ ಕಣ ಆಗ್ತಾ ಇರುವಂಥದ್ದು. ಕಾರಣ ಇಷ್ಟೇ.